ಹೀಗೆ ಇಡೀ ಗ್ರಾಮವನ್ನ ಸ್ಯಾನಿಟೈಸ್ ಹಾಗೂ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿರುವುದು ಮನೆ ಮನೆಗೂ ಭೇಟಿ ನೀಡಿ ಆರೋಗ್ಯ ವಿಚಾರಿಸುತ್ತಿರುವ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಗ್ರಾಮಕ್ಕೆ ಎಂಟ್ರಿಯಾಗುತ್ತಿದ್ದಂತೆ ಬ್ಯಾರಿಕೇಡ್ ಅಳವಡಿಸಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ. ಹೌದು, ಇಷ್ಟು ದಿನ ನೆರೆಯ ರಾಜ್ಯಗಳಲ್ಲಿ ಕಾಣಿಸಿಕೊಂಡಿದ್ದ ಅಕ್ಕಿ ಜ್ವರ ಈಗ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಕಾಣಿಸಿಕೊಂಡಿದೆ. ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ 50ಕ್ಕೂ ಅಧಿಕ ಕೋಳಿಗಳು ಸಾವನ್ನಪ್ಪಿದ್ದು ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಸತ್ತ ಕೋಳಿಗಳ ಮಾದರಿಯನ್ನ ಲ್ಯಾಬ್ಗೆ ರವಾನಿಸಿದ ನಂತರ ಮಾದರಿಯಲ್ಲಿ ಅಕ್ಕಿ ಜ್ವರ ಇದೆ ಎಂದು ದೃಢಪಟ್ಟಿದೆ. ಇನ್ನು 90 ಮನೆಗಳಿರುವ ವರದಹಳ್ಳಿ ಗ್ರಾಮದಲ್ಲಿ ಸುಮಾರು 400ಕ್ಕೂ ಅಧಿಕ ಜನಸಂಖ್ಯೆ ಇದೆ. ಅಷ್ಟೇ ಅಲ್ಲದೆ ಪ್ರತಿ ಮನೆಯಲ್ಲೂ ಕೋಳಿಗಳ ಸಾಕಾಣಿಕೆ ಸರ್ವೇ ಸಾಮಾನ್ಯವಾಗಿದ್ದು ಈಗ ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ಕೋಳಿಗಳ ಸಾವು ಗ್ರಾಮಸ್ಥರನ್ನ ಭಯಬೀಳಿಸಿದೆ. ಸದ್ಯ ಗ್ರಾಮದಲ್ಲಿ ಬ್ಯಾರಿಕೇಡ್ ನಿರ್ಮಾಣ, ಮಾಸ್ಕ್, ಬ್ಲೀಚಿಂಗ್ ಪೌಡರ್ ಸಿಂಪಡಣೆ, ಪ್ರತಿ ಮನೆಯಲ್ಲೂ ಆರೋಗ್ಯ ತಪಾಸಣೆ ಸೇರಿದಂತೆ ಗ್ರಾಮದಲ್ಲಿ ಇರುವ ಎಲ್ಲಾ ಕೋಳಿಗಳನ್ನ ಸೆರೆ ಹಿಡಿದು ಮಣ್ಣು ಮಾಡಲು ಸೂಚನೆ ಕೊಟ್ಟಿದೆ. ಸಾವನ್ನ ಹಬ್ಬಿರೋದ್ರಿಂದ ಇದು ನಮಗೆ ಸಂಶಯ ಮೂಡಿದೆ. ಇದು ಏತಕ್ಕೋಸ್ಕರ ಈ ಕೋಳಿಗಳು ಸತ್ತೋದ್ವು ಅಂತೇಳಿ. ಹಾಗಾಗಿ ಇದರ ಒಂದು ಸ್ಯಾಂಪಲ್ಸನ್ನು ನಾವು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈಗ ನಮಗೆ ಓರಲಿ ಅದು ಅಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದು ಒಂದು ನೋಟಿಫಿಕೇಷನ್ನು ಆಗಬೇಕೀಗ ನಮಗೆ ಕೂಡಲೇ ಆಗಬೇಕಾದ್ರೆ. ಸೊ ಹಾಗಾಗಿ ಅದನ್ನು ನೋಟಿಫಿಕೇಷನನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ, ಇದರ ಹೆಸರು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ. ಇದನ್ನು H5N1 ಅಂತೇಳಿ ನಾವು ಕರಿತೀವಿ. ಅದು ಸಬ್ ಟೈಪ್ ವೈರಸ್ ಇದೆ ನಾವು ಕರಿತಕ್ಕಂಥದ್ದು. ಹಾಗಾಗಿ ಈ ಕೋಳಿಗಳು ಯಾವ್ಯಾವ ಗ್ರಾಮಗಳಲ್ಲಿ ಇದು ಯಾಕೆ ನಾವು ಇಡೀ ಜಿಲ್ಲೆಗೆ ನಾನು ಇದನ್ನು ನಿಮ್ಮೆಲ್ಲರೂ ಕೂಡ ಹೇಳ್ತಾ ಇದ್ದೀನಿ ಅಂದರೆ, ತಹಶೀಲ್ದಾರ್ಸ್ಗಳಿದ್ದೀರಾ, ಆಮೇಲೆ ಕಮಿಷನರ್ಸ್ ಇದ್ದೀರಿ, ನಗರಸಭಾ ಕಮಿಷನರ್ಸ್ ಇದ್ದೀರಿ, ಪುರಸಭಾ ಚೀಫ್ ಆಫೀಸರ್ಸ್ ಇದ್ದೀರಿ, ಎಲ್ಲರೂ ಕೂಡ ಇದ್ದೀರಾ. ಏಕೆಂದರೆ ನಿಮ್ಮ ವ್ಯಾಪ್ತಿ ಒಳಗಡೆ ಈ ಥರ ಕಂಡಂಥ ಪ್ರಕರಣಗಳು ಎಲ್ಲಿ ಕಂಡು ಬರ್ತವೆ ಕೂಡಲೇ ನಾವು ಕ್ರಮವನ್ನು ವಹಿಸಬೇಕು. ನನ್ನ ಹೆಸರು ಡಾಕ್ಟರ್ ರಂಗಪ್ಪ. ನಾನಿಲ್ಲಿ ಡೆಪ್ಯೂಟಿ ಡೈರೆಕ್ಟರಾಗಿ ಅನ್ಮಾಲಜಿ ಡಿಪಾರ್ಟ್ಮೆಂಟ್ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಈಗ ಈ ಊರಲ್ಲಿ ಟೋಟಲ್ಲು 492 ಕೋಳಿಗಳಿದ್ವು. ನೀನು ಸರ್ವೆ ಮಾಡಿದ ಪ್ರಕಾರ ಅದರಲ್ಲಿ ಇಷ್ಟವರೆಗೂ 45 ಕೋಳಿ ಸತ್ತಿವೆ. ಈಗ 447 ಮಿಕ್ಕಿದ್ದು ಕೋಳಿಗಳನ್ನ ಇವತ್ತು ನಾವು ಕಲ್ ಮಾಡ್ತಾಯಿದ್ದೀವಿ. ಈಗ ಕಲ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ವಿ. ಎಲ್ಲ ನಮ್ಮ ಪಶುಪಾಲನೆ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರ ಸಮಕ್ಷಮದಲ್ಲಿ ನಾವೆಲ್ಲ ಕೋಳಿಗಳನ್ನ ರಾತ್ರಿ ಮುಚ್ಚಿಡೋಕೆ ಕೇಳಿದ್ವಿ. ಈಗ ಒಂದೊಂದು ಮನೆಗೂ ಹೋಗಿ ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಕೋಳಿವೆ ಅಂತ ತೊಗೊಂಡು ಅದು ಲೆಕ್ಕ ಬರ್ಕೊಂಡು ನಾವು ಕಲ್ ಮಾಡಿ ಒಂದು ಗುಣಿಗೆ ಹಾಕಿ ಮುಚ್ಚಿ ಬರಿಯಲ್ಲಿ ಮಾಡ್ತೀವಿ. ಆ ಥರ ಅಲ್ಲ, ಈಗ ಅಕ್ಕಿರೋದಿಂದ ಇವತ್ತರೆಗೂ 45 ಕೋಳಿ ಸತ್ತಿವೆ ಈ ಊರಲ್ಲಿ. ಮೊದಲನೇ ದಿವಸ 29 ಕೋಳಿ ಸತ್ತು. ಹಂಗೆ ಬರ್ತಾ ಬರ್ತಾ ದಿವ್ಸಕ್ಕೆ ಒಂದು 3-4 ಒಂದು ಇಲ್ಲಿ ಈ ಊರಲ್ಲಿ ಗ್ರಾಮಸ್ಥರಲ್ಲಿ ಒಂದು 5-6 ಜನ ಸತ್ತಿವೆ ಸೇರಿ. ಹಾಗಾಗಿಬಿಟ್ಟು ನಾವು ಯಾವಾಗ ಕೋಳಿ ಸತ್ತು ಒಂದೇ ಸಾರಿ ಸಡನ್ನಾಗಿ ಸತ್ತಿದ್ವೋ ಆವಲೇ ನಾವು ಪ್ರಿಕಾಷನರಿ ಮೆಜರ್ಸ್ ತೊಗೊಂಡಿದ್ವಿ. ಊರಲ್ಲೆಲ್ಲ ಸ್ಯಾನಿಟೈಸೇಷನ್ ಮಾಡೋದು, ಬ್ಲೀಚಿಂಗ್ ಪೌಡ್ರ್ ಹಾಕೋದು, ಮತ್ತು ಸ್ಪ್ರೇ ಮಾಡೋದು, ಆ್ಯಂಟಿಸೆಪ್ಟಿಕ್ ಸ್ಪ್ರೇ ಮಾಡೋದು ಎಲ್ಲ ಮಾಡಿ ಜನಗಳು ಕೂಡ ನಾವು ಆವತ್ತೇ ಮಾಹಿತಿ ಕೊಟ್ಟಿದ್ದೀವಿ. ಯಾಕಂದರೆ ಯಾವುದೇ ಕಾಯಿಲೆ ಬರ್ಬೋದು, ನೀವು ಇದನ್ನು ಹುಷಾರಾಗಿ ಯಾರು ಹೆಚ್ಚಾಗಿ ಸತ್ತರೆ ಕೋಳಿ ಬಿಸಾಕಬೇಡಿ ಅಂತ ಕೂಡ ನಾವು ಹೇಳಿದ್ದೀವಿ. ಹಾಗಾಗ್ಬಿಟ್ಟು ಅವರು ಮೊದಲು ಸತ್ತರೆ ಕೋಳಿ ಬಾವಿಯಲ್ಲಿ ಹಾಕಿದ್ದಾರೆ. ನಾವು ನೋಡಿದ್ವಿ, ಬಾವಿ ಹೋಗಿ ನೋಡಿದ್ವಿ, ಅದು ತುಂಬ ಆಳವಾಗಿದೆ. ಈಗ ಈವನ್ ಆ ಬಾವಿ ಕೂಡ ನಾವು ಈಗ ಸುಣ್ಣ ಹಾಕಿ ಮಣ್ಣು ಹಾಕಿ ಅದನ್ನು ಮಾಡ್ತೀವಿ. ಇದೇನು ಆ ಥರ ಮನುಷ್ಯರಿಗೇನು ಅಪಾಯಕಾರಿ ಅಲ್ಲ. ಮನುಷ್ಯರಿಗೆ ಯಾವುದೇ ತೊಂದರೆ ಇಲ್ಲ ಇದರಿಂದ. ಈವನ್ ಈ ಕೋಳಿ ತಿಂದ್ರೂ, ಕಾಯಿಲೆ ಬಂದರೆ ಕೋಳಿ ತಿಂದ್ರೂ ಏನು ತೊಂದರೆ ಆಗೋದಿಲ್ಲ. ಆದ್ರೂ ಮುಂಜಾಗ್ರತಾ ಕ್ರಮಕ್ಕಾಗಿದೆ ಆದಷ್ಟು ಕಾಯಿಲೆಯನ್ನು ತಡೆಗಟ್ಟಬೇಕು ಅಂತ ಅದನ್ನು ಸಾಯಿಸೋದು, ಈ ಕೋಳಿನ ಸಾಯಿಸೋಕೆ ಇದು ಮಾಡ್ತಾಯಿದ್ದೀವಿ. ಮಾಮೂಲಾಗಿ ವೈರಸ್ ಬರೋದು ಈ ಕೋಳಿ ಇಕ್ಕೆ ಇರುತ್ತಲ್ಲ ಅದರಲ್ಲಿ ಸ್ಪ್ರೆಡ್ ಆಗುತ್ತೆ. ಈ ಇಕ್ಕೆ ಬೇರೆ ಕೋಳಿಗಳು ತಿನ್ನೋದು, ಇಲ್ಲದೆ ಫೀಡ್ ಜೊತೆ ಮಿಕ್ಸ್ ಆಗೋದು, ಈ ಥರ ಆಗೋದ್ರಿಂದ ಈ ಕಾಯಿಲೆ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಇರುತ್ತಲ್ಲ, ಇನ್ಫ್ಲೂಯೆನ್ಸಾ ವೈರಸ್ಸಿಂದ ಇದು ಬರುತ್ತೆ. ಅದು
ಇನ್ನು ಹಕ್ಕಿ ಜ್ವರದ ಮಾಹಿತಿ ತಿಳಿಯುತ್ತಿದ್ದಂತೆ ಜಿಲ್ಲಾಡಳಿತ ವರದಹಳ್ಳಿ ಗ್ರಾಮದಲ್ಲಿ ಕೋಳಿಗಳ ಖರೀದಿ ಮಾರಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕುವಂತೆ ಸೂಚನೆಯನ್ನ ನೀಡಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಪಶುಸಂಗೋಪನಾ ಇಲಾಖೆ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದು ಗ್ರಾಮಸ್ಥರ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ. ಇದರಿಂದ ಗ್ರಾಮದ ಜನ ಭಯಭೀತಗೊಂಡಿದ್ದು ಮನೆಯಿಂದ ಹೊರಬರಲು ಭಯ ಪಡುವಂತಾಗಿದೆ. ವರದಹಳ್ಳಿ ನಾವು ವ್ಯವಸಾಯ ಮಾಡ್ತಾಯಿದ್ದೀವಿ. ಮೊನ್ನೆ 4 ದಿನದಿಂದ 3 ಗಂಟೆ ರಾತ್ರಿಯಲ್ಲಿ 15 ಕೋಳಿ ಸತತವಾಗಿ ಮಡಿ ಮೇಲೆಯಿಂದ ದುಪ್ಪನ ಕೆಳಗಡೆ ಬಿದ್ದೋಗ್ಬಿಟ್ಟವೆ. ಯಾರೋ ಅವರು ಇವರು ಔಷಧಿ ಹಾಕೋರ ಕುಲ್ಲಿಗೆ ನಮ್ಮ ಮೇಲೆ ಜಿದ್ದಿಗೆ ಅಂತ ಪಾಪ ಹರಿಜನಿಗಳದ್ದು. ಪಾಪ ಅವರು ಕುಲಿ ನಾಡಿ ಮಾಡಿ ಮೇಯಿಸ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ರು. ಇದ್ದಕ್ಕಿದ್ದಂಗೆ 15 ಕೋಳಿ 3 ಗಂಟೆ ರಾತ್ರಿಯಲ್ಲಿ ಸಡನ್ನಾಗಿ ಬಿದ್ದೋಗ್ಬಿಟ್ಟಿದ್ದಾವೆ. ಸರಿ, ಅವರು ಬೆಳಗ್ಗೆ ಕಂಗಾಲಾಗ್ಬಿಟ್ಟು ಹತ್ಕೊಂಡು ಬೈಕೊಂಡು ಸುರ್ಕೊಂಡು ಪಾಪ ನಮ್ದು ಯಾರೋ ಏನೋ ಹಿಂಗೆ ಮಾಡಿಬಿಟ್ಟಿದ್ದಾರೆ ನಮ್ಗಂತೇಳಿ. ಆಮೇಲೆ ಅವ್ರು ಹೆಂಗಾನ ಇರಲಿ ಅಂತೇಳಿ ಒಂದು ಶಾಂಪಲ್ಗೆ ಕೋಳಿ ಕಳಿಸಿದ್ದಾರೆ. ಆಮೇಲೆ ಮಾರನೇ ದಿನ ಪಕ್ಕದಲ್ಲಿ 5 ಕೋಳಿ ಸತ್ತೋಗ್ಬಿಟ್ಟಿದ್ದಾವೆ. ಮೇಲುಗಡೆ 1-2 ಹಿಂಗೆ ಸತ್ತೋತ ಬಂದಾಗ ಡೌಟ್ ಬಂದಾಗ ಆಮೇಲೆ ನಾವು ಶಾಂಪಲ್ ಕಳಿಸಿದ್ರಂತೆ. ಆಮೇಲೆ ನಮಗೆ ಗೊತ್ತಾಗಿದ್ದು ನೆನ್ನೆನೆ ಕ್ಲಿಯರೆನ್ಸ್ ಹಿಂಗೆ ಬಂದಿದೆ ಅಂತ. ಅಯ್ಯೋ ಭಯ ಬಿದ್ದುಬಿಟ್ಟಿದ್ದಾರೆ ಜನ. ಪಾಪ ಹಳ್ಳಿ ಜನ ಗೊತ್ತಲ್ಲ ಎಷ್ಟು ಕಷ್ಟಪಟ್ಟು ಕೋಳಿಗಳು ಮೇಯಿಸಿ ಹಿಂಗಾಗಿದೆ ಸರ್ ನಮಗೆ. ಈಗ ಊರಲ್ಲೆಲ್ಲ ಯಾವ ರೀತಿ ಅಯ್ಯೋ ಭಯ ಬಿದ್ದುಬಿಟ್ಟಿದ್ದಾರೆ. ಇನ್ನು ಜನಗಳಿಗೆ ಏನಾಗುತ್ತೋ, ಮಕ್ಕಳಿಗೆ ಏನಾಗುತ್ತೋ, ತುಂಬ ಇದರಲ್ಲಿದ್ದಾರೆ. ಅಕ್ಕಿ ಬೀಕಿ ಹಾಕ್ಬಿಟ್ಟವ್ರು ಜನ. ಬೆಳಗ್ಗೆಯಿಂದ ಡಾಕ್ಟರ್ಗಳಾಗಿರ್ಬೋದು ಯಾರೆಲ್ಲ ಬರ್ತಾಯಿದ್ದಾರೆ ಸರ್. ಎಲ್ಲ ಪಾಪ ಎಲ್ಲ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡ್ತಾಯಿದ್ದಾರೆ. ಅಧಿಕಾರಿಗಳ ಕಡೆಯಿಂದ ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವ್ರ ಕೆಲಸ. ಗೈಡೆನ್ಸ್ ಏನಾದರೂ ಪಾಪ ಹೇಳ್ತಾ ಇದ್ದಾರೆ ಎಲ್ಲ ಕ್ಲೀನಾಗಿ, ಒಂದು ಕೋಳಿ ಯಾರಿಗೂ ಕೊಡಬಾರ್ದು, ಮಾರಾಟ ಮಾಡಬಾರ್ದು, ಈಗ ಇರೋ ಇದು ನಮಗೆ ಇದು ಮಾಡಿಬಿಡ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಹಾಂ, ಅಲ್ಲ ಇದೇನೋ ಗುಣಿಯಲ್ಲಿ ತೋಡಿ ಹಾಕ್ಬಿಡ್ತಾರಂತ ಹೇಳಿದ್ದಾರೆ. ವಾತಾವರಣ ಇದೆಲ್ಲ ಮಾಡಿದಾರಲ್ಲ, ಸ್ಯಾನಿಟೈಸರ್ ಎಲ್ಲ ಮಾಡ್ತಾಯಿದ್ದಾರೆ ಸರ್. ದಿನಕ್ಕೆ 2 ಸರಿ 3 ಸರಿ ಮಾಡ್ತಾಯಿದ್ದಾರೆ. ಈ ಅಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ, ಊರಲ್ಲೇ ಇದ್ದಾರೆ. ಮಾರ್ಗದರ್ಶನ ಕೊಟ್ಟಿದ್ದಾರೆ, ನೀವು ಎಲ್ಲೂ ಹೋಗ್ಬಾರ್ದು ಅಥವಾ ನೀವು ಮಾಸ್ಕ್ಗಳು ಧರಿಸ್ಕೊಂಡು ಹ್ಞೂ ಸರ್, ಹೇಳಿದ್ದಾರೆ ಎಲ್ಲ ಚೆಕ್ ಪೋಸ್ಟ್ ಒಂದು ಹಾಕ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಇಟ್ಟು ಎಲ್ಲ ಬಂದೋಬಸ್ತ್ ಮಾಡ್ತಾಯಿದ್ದಾರೆ. ಇರೋದ್ರಲ್ಲಿ ನಿನ್ನೆಯಿಂದ ಫುಲ್ ಜಾಗೃತಿ. ಊರಲ್ಲಿ ಭಯ ಬಿದ್ದುಬಿಟ್ಟಿದ್ದಾರೆ ಜನ ಪಾಪ, ಓಡಾಡೋದಕ್ಕೆ ಭಯ. ಹ್ಞೂ ಸೊ ನೀವು ಎಲ್ಲ ಪಾಲಿಸ್ತಾ ಇದ್ದಾರೆ ಸರ್, ಮಾಡ್ತಾಯಿದ್ದಾರೆ. ಯಾರು ಆಚೆಗೆ ಬರ್ತಾಯಿಲ್ಲ ನೋಡಿ ಸರ್, ಜನ ಬರ್ತಾಯಿಲ್ಲ, ಭಯ ಬಿದ್ದುಬಿಟ್ಟಿದ್ದಾರೆ ಪಾಪ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಪಶುಸಂಗೋಪನಾ ಇಲಾಖೆ ಗ್ರಾಮದ ಕೋಳಿಗಳನ್ನು ಸೆರೆ ಹಿಡಿದು ಸಾಯಿಸಿ ಮಣ್ಣು ಮುಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಕ್ಕಿ ಜ್ವರ ತೀವ್ರತೆ ಜಾಸ್ತಿಯಾಗುವ ಸಾಧ್ಯತೆಯಿಂದ ಸರ್ಕಾರದ ಆದೇಶದಂತೆ ಕೋಳಿಗಳನ್ನು ಹಿಡಿಯುತ್ತಿದ್ದು ಗ್ರಾಮಸ್ಥರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಖರೀದಿ ಮಾಡಿಕೊಂಡು ಬಂದಿದ್ದೇವೆ. ದಿಢೀರ್ ಹಕ್ಕಿ ಜ್ವರ ಅಂತ ಕೋಳಿಗಳನ್ನೆಲ್ಲ ಕೊಂದ್ರೆ ನಮಗೆ ಪರಿಹಾರ ಕೊಡುವವರು ಯಾರು ಎಂದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಂಡವಾಳ ಹಾಕಿದ್ದೀನಿ ಕೋಳಿಗೆ. ಕೋಳಿ ಫಿಕ್ಸೆಡ್ ಏನು ರೇಟ್ ಹಾಕಿದ್ದಾರೆ, ಇವಾಗ ಹಿಡ್ಕೊತಾ ಇದ್ದಾರಲ್ಲ, ಒಂದು ಮನೆಯಲ್ಲಿ ಇದಾಗಿದೆ, ಇಲ್ಲ ಅಂದಿಲ್ಲ, ಅದು ಫುಡ್ ಪಾಯ್ಸನ್ ಅಂತ ಬರ್ತಾ ಇದೆ. ಕೆಲವರು ಹಕ್ಕಿ ಜ್ವರ ಅಂತ ಹೇಳ್ತಾ ಇದ್ದಾರೆ, ಅದು ಕನ್ಫರ್ಮ್ ಹೇಳ್ತಾ ಇದ್ದಾರೆ. ಓಕೆ, ಒಪ್ಕೊಳ್ಳೋಣ. ನಮಗೆ ಇವಾಗ ಕೊಂಡು ಮೇಯಿಸ್ತಾ ಇರೋದು ನಾನು. ಒಂದು ಕೋಳಿಗೆ 2,500 3,000 ಬಂಡವಾಳ ಹಾಕಿದ್ದೀನಿ. ಅದ್ರಿಗೆ ಏನು ಕಟ್ಕೊಡ್ತಾರೆ ಗೌರ್ಮೆಂಟ್ನಿಂದ? ಅಷ್ಟು ನನಗೆ ಹೋಗ್ಬೇಕಷ್ಟೇ. ಜವಾಬ್ದಾರಿ ಯಾರ್ದು ಇದು? ನಾವು ಒಂದು 30 ಕೋಳಿ ಹಿಡ್ಕೊಂಡಿದ್ದಾರೆ ಎಲ್ಲ. ಹಾಂ, ಅದ್ರಿಗೆ ಜವಾಬ್ದಾರಿ ಎಷ್ಟು ಪರಿಹಾರ ಕೊಡ್ತೀರಾ ಅಷ್ಟು ನನಗೆ ಹೇಳ್ಬೇಕು. ಧೈರ್ಯ ಹೇಳಿ, ಯಾರು ಕೊಡ್ತೀರಾ, ಎಲ್ಲಿ ಹೆಂಗೆ ಯಾವಾಗ ಬರುತ್ತೆ ಅಷ್ಟು ನನಗೆ ಹೇಳ್ಬೇಕು. ಯಾಕಂದರೆ ಯಾರನ್ನ ಕೇಳಬೇಕು, ಹಿಡ್ಕೊಂಡು ನೀವು ಹೋದ್ಮೇಲೆ ನಾವು ಯಾರನ್ನ ಕೇಳಬೇಕು? ನನಗೆ ಅಷ್ಟು ಉತ್ತರ ಕೊಡಿ. ಇವಾಗ ಒಟ್ಟಾರೆ ಕೂಲಿ ನಾಲಿ ಮಾಡಿ ಜೀವನೋಪಾಯಕ್ಕಾಗಿ ಕೋಳಿಗಳ ಸಾಕಾಣಿಕೆ ಮಾಡುತ್ತಿದ್ದ ಗ್ರಾಮದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ನಂತರ ಭಯದ ವಾತಾವರಣದಲ್ಲಿ ಜೀವನ ನಡೆಸುವಂತಾಗಿದೆ. ಜನ ಕರೋನಾ ನಂತರ ಹಕ್ಕಿ ಜ್ವರಕ್ಕೆ ಹೆದರಿ ಮನೆಗಳಿಂದ ಹೊರಕ್ಕೆ ಬಾರದೆ ಗ್ರಾಮವೆಲ್ಲ ಬಿಕೋ ಎನ್ನುವಂತಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.